ಎಲ್ಲರೂ ರೆಡಿ ಆಗ್ಯಾರ. ಅನ್ನಗಳ ಪಂಚೆದು ಉಟ್ಕೊಂಡ ಎಲ್ಲರೂ ಟ್ರೆಡಿಷನಲ್ ಲುಕ್. ಸೊ ನಾವು ಒಂಥರ ರೆಡಿ ಆಗೀವಿ, ಫುಲ್ ಲುಕ್ ಈ ಥರ ಐತಿ. ಎಲ್ಲರೂ ರೆಡಿ ಆಗ್ಯಾರ, ಅಲ್ಲಿ ಒಳಗೆ ಬರದಾರ. ಅಂದ್ರೆ ಈಗ ನಾವು ಗುಡಿಗೆ ಹೊಂಟೀವಿ. ಈಗ ಗುಡಿಗೆ ಹೋಗಿ ಅಂದ್ರೆ ಅಲ್ಲಿ ನಾ ನೋಡ್ಬೇಕು, ನಂಬರ್ ಹಚ್ಬೇಕು, ಹಚ್ಚಿ ಪಾಳೆ ಬರಿದ್ದೀವಿ, ಅಷ್ಟು ಬರೀತೀವಿ ಅಂತ. ಸೊ ಈ ಥರ ನಮ್ದು ಅಂದ್ರೆ ಇದು ಟ್ರೆಡಿಷನಲ್ ಲುಕ್. ಇಲ್ಲಿ ಬಂದ್ರೆ ಇದೇ ಥರ ಹೋಗ್ಬೇಕಂತೈತಿ. ಸೊ ಅದಕ್ಕೆ ಈ ಥರ ಬಂದೇವಿ ಇಲ್ಲಿ. ಅಣ್ಣ ಏನಣ್ಣ? ಅಣ್ಣ ನಮಸ್ತೆ. ಎಲ್ಲರೂ ಒಬ್ಬರು ಮದುವೆ ಗಂಡಾಗ್ಯಾರ. ನೀ ಮದುವೆ ಹೆಂಗ ಸಗ್ಯಾನ ಏನಪ್ಪ ಅಂದ್ರೆ ಒಂದು ಸ್ಮಾಲ್ ನಮ್ಮ ಟೀಮ್ ಜೊತೆ ವಿಡಿಯೋ ಎಡಿಟ್ ಮಾಡೀನಿ. ಸೊ ಅದನ್ನು ನೋಡ್ಕೊಂಬರ್ರಿ. ಹೇಗತ್ತಾರೆ ರೆಡಿಯಾಗಿ ಬಂದಾರ. ನಾವು ಒಂದು ರೇಂಜಿಗೆ ರೆಡಿ ಆಗೀವಿ. ಫೋನ್ ಅಟ್ಟದನ್ರಿ ಕರೆ ಭಾಳ ದಿಮಾಕ್ ಮಾಡ್ತಾನೆ. ಈಗ ಕ್ಲಿಯರ್ ಬರತ್ತವ ನಿಮ್ಮ ಮಾರುಗಳು. ಈಗ ಕ್ಲಿಯರ್ ಮಾಡಿ ಈಗ ಜಕ ಮಾಡ್ರಿ ನೀವು. ಈಗ ಏನಪ್ಪ ಅಂದ್ರೆ ಅಲ್ಲಿ ಪಾಳೆ ಹಚ್ಕೊಂತೀವಿ. ಸಸಿದ ಒಂದು 2 ಅವರ್ ಬೇಕನ್. ಇಲ್ಲಿ ಯಾವ ಬಂದಾಗ ಯಾವ ಇಲ್ಲನ ಎಲ್ಲ 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 ಫಸ್ಟ್ ಟೈಮ್ ಬಂದವ್ರು ಅದಾರ. ಸೊ ಅದಕ್ಕೆ ಈಗ ಹೊಂಟೀವಿ. ಅಲ್ಲಿ ಹೋಗಿ ಒಂದು 2 ಅವರ್ ಆಗತ್ತೆ. 2 ಅವರ್ ಆಗದ್ಮೇಲೆ ಸೊ ಸ್ವಲ್ಪ ಫ್ಲೆಕ್ಸ್ ಮಾಡೋಣ. ಫ್ಲೆಕ್ಸ್ ಇದಕ್ಕೆ ಫ್ಲೆಕ್ಸ್ ಅಂತಾರೆ. ಈಗೇನಪ್ಪ ಅಂದ್ರೆ ಮಂತ್ರಾಲಯ ಒಳಗೆ ಬಂದೀವಿ. ಅಂದ್ರೆ ಮೇನ್ ಮಂದಿರ ಇಲ್ಲ, ಅಲ್ಲಿ ಬಂದೀವಿ. ಫುಲ್ ಕ್ರೌಡ್ ಐತಿ. ಅಂದ್ರೂ ಇವತ್ತು ಕಮ್ಮಿ ಐತಿ ಕ್ರೌಡ್ ಅನ್ಸತಿ. ಒಂದೇನಪ್ಪ ಅಂದ್ರೆ ಇಲ್ಲಿ ಯಾರು ಬಂದ್ರು ಇದನ್ನ ತಗೊಳಾಗ ಅಥವಾ ಇದನ್ನ ನಾಮ ಹಚ್ಚೋರ ಅವ್ರೊಂದು ಭಾಳ ಕಾಡ್ತಾರೆ ಇಲ್ಲಿ. ಅವ್ರದ ಒಂದು ಭಾಳ ಇದು ಇಲ್ಲಿ. ಅದೊಂದ ಮತ್ತು ರೂಮ್ ತಗೋ ಅದೊಂದು ಭಾಳ ಪ್ರಾಬ್ಲಮ್ ಆಗೈತಿ ಇಲ್ಲಿ. ಅವ್ರೇ ನಮ್ಗೆ ಬಿಡಲಿಲ್ಲ. ನಾವು ಬ್ಯಾಡ್ ಅಂದ್ರು ಒಳಗೆ ತಂದಿದ್ದಾನೆ. ಇದೇನೈತ್ಲ ಇದ್ರಾಗ ಅದು ಎಲೆ ಐತ್ಲ, 4 ಎಲೆ ಹಾಕ್ಯಾರ. 4 ಎಲೆಗೆ 20 ರೂಪಾಯಿ ತಗೋತಾರ ಅವ್ರು. ಆ ಥರ ಭಾಳ ಕಾಡ್ತಾರೆ ಇಲ್ಲಿ. ಸೊ ನೋಡ್ಬೇಕು, ಅದನ್ನೊಂದು ನೋಡ್ಬೇಕು ಇಲ್ಲಿ ಮಾಚಲಮ್ಮ ದೇವಸ್ಥಾನ. ಸೊ ನೀವು ನೋಡ್ಬೋದು, ಅಲ್ಲಿ ಕಾಣೋದಿಲ್ಲ, ಕ್ಯಾಮ್ರಾದಾಗ ಕಾಣೋದಿಲ್ಲ, ವ್ಯೂ ಮಸ್ತ್ ಐತಿ. ಏನಿ ಏನಪ್ಪ ಅಂದ್ರೆ ನಂಬರ್ ಹಚ್ಚಿವಿ. ಈಗ ನಂಬರ್ ಅಂದ್ರೆ ಜಾಸ್ತಿ ಏನಿಲ್ಲ, ಯಾಕಂದ್ರೆ ಇದು ಇಲ್ಲ ಇವತ್ತು ಮಂದಿನೂ ಜಾಸ್ತಿ ಇಲ್ಲ, ಮಂದಿನೂ ಕಮ್ಮಿ ಐತಿ. ಅದಕ್ಕೆ ನಂಬರ್ ಹಚ್ಚಿವಿ. ಈಗ ಕೊಡ್ತಾ ಬರ್ರಿ ಚಂದಿಗೆ ರೆಡಿ. ಈಗ ಸೌರಭ್ ಸೈಲೆಂಟ್ ಆಗಿದೆ. ಹಾಯ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಬಂದಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲೇನಪ್ಪ ಅಂದ್ರೆ ಬನಿಯಾನ ಮತ್ತು ಶರ್ಟ್ ತೆಗಿಬೇಕಂತ. ಯಾಕಂದ್ರೆ ಅಲ್ಲಿ ಮುಂದೆ ಗರ್ಭಗುಡಿಯಾಗ ಬಿಡಂಗಿಲ್ಲ ಇಲ್ಲಿದು. ಅಂದ್ರೆ ಶರ್ಟ್ ಮ್ಯಾಗ ದರ್ಶನ ಮಾಡಕ್ಕೆ ಬಿಡಂಗಿಲ್ಲ. ಸೊ ಅದಕ್ಕೆ ಅಲ್ಲಿ ಹೊಂಟೀವಿ. ದರ್ಶನ ಮುಗಿಸ್ಕೊಂಡ್ ಬಂದಿವಿ. ಅಲ್ಲಿ ವಿಡಿಯೋ ಮಾಡಕ್ಕೆ ಅಲಾವಿಲ್ಲಾಗಿತ್ತು. ಅದುಗೆ ಮತ್ತು ಅವ್ರದ್ದು ಇದನ್ನ ಅಲ್ಲಿ ಶ್ರೀರಾಮಂದ ಮೂರ್ತಿ ಐತಿ ನೋಡಿ. ಅಕ್ಕ ಏನು ಫುಲ್ ರೆಡಿ ಆಗ್ಯಾಳ. ಇವತ್ತೇನು ನೋ ಕಮೆಂಟ್ಸ್ ಫುಲ್ ಮಹಾಲಕ್ಷ್ಮಿ ಆಗ್ಯಾಳ. ಒಟ್ಟು ನಮ್ಮ ಅಕ್ಕ ರೆಡಿ ಆಗ್ಲಿಕ್ಕಂದ್ರೂ ಮಹಾಲಕ್ಷ್ಮಿ ತನ ಇರ್ತೀನಿ. ರೆಡಿ ಆಗ್ಲಿಕ್ಕಂದ್ರೂ ಹಂಗೆ ಇರ್ತೀನಿ. ಅಂದ್ರೆ ಇದೆಲ್ಲ ಇದೇನು ಗುಡಿ ಇಲ್ಲ, ಅದರದ್ದು ಪೂರ್ತಿ ಬ್ಲೂ ಪ್ರಿಂಟ್. ಈಗ ನಾವು ಹೊಂಟೀವಿ ಪಂಚಮುಖಿ ಹನುಮಾನ್ ಟೆಂಪಲ್ಗೆ. ಅಲ್ಲಿ ಹೋಗಿ ನೋಡ್ಬೇಕೇನಾಗುತ್ತೆ ಅಂತೇಳಿ. ಸೊ ಅದಕ್ಕೆ ಎಲ್ಲರೂ ವೇಟಿಂಗ್ ಮಾಡತ್ತೀವಿ. ವಾಯ್ಸ್ ಕರೆಕ್ಟ್ ಬರತ್ತಿಲ್ಲ, ಯಾಕಂದ್ರೆ ಮೈಕ್ ಒಂದು ಇಲ್ಲ ಆಗೈತಿ. ಅದಕ್ಕೆ ವಾಯ್ಸ್ ಓವರ್ ಮಾಡಿಲ್ಲ ಜಾಸ್ತಿ ಇಲ್ಲಿ. ಈಗೇನಪ್ಪ ಅಂದ್ರೆ ನಾಷ್ಟ ಮಾಡ್ಬೇಕಾಗೈತಿ. ಈಗ ನಾಷ್ಟ ಮಾಡಕ್ಕೆ ಬಂದೀವಿ. ಎಲ್ಲರೂ ಬಂದೀವಿ. ಸೊ ಈಗೇನಪ್ಪ ಅಂದ್ರೆ ರಾಯ ದರ್ಶನ ಮುಗಿಸ್ಕೊಂಡು ಬಂದೀವಿ. ಈಗ ನಾಷ್ಟ ಮಾಡ್ಬೇಕಂತ ಬಂದೀವಿ. ಇಲ್ಲಿ ಎಲ್ಲ ಹುಡುಗರು ಅದಾರ. ಅಲ್ಲಿ ಅವ್ರ ಆರ್ಡರ್ ಮಾಡತ್ತಾರ. ಇಲ್ಲಿ ಈಕಿ ಒಬ್ಬಕಿನ ಕೂತು ಮೇಲತ್ತಾರ. ಸೊ ಇನ್ಮ್ಯಾಗಿಂದ ಪಂಚಮುಖಿ ಮತ್ತು ಇನ್ನೊಂದು 4 ಗಂಟೆ ಬೇರೆ ಅದಾವ. ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ನೋಡ್ಬೇಕು ಏನಾಗುತ್ತೆ ಮತ್ತು ಆ ಕಡೆ ಏನೇನೋ ಒಂದು ಆರ್ಡರ್ ಮಾಡ್ಯಾರ. ಎಲ್ಲರೂ ಕೂಡ ನಾಷ್ಟ ಮಾಡ್ಯಾರ. ನಾಷ್ಟ ಮಾಡಿ ಈಗೈತ್ಲೆ ಪಂಚಮುಖಿ ಮತ್ತು ಇನ್ನೂ ಒಂದು ಹೋಗೋದೈತಿ ದೇವಸ್ಥಾನ. ಅಲ್ಲೇ ಡೈರೆಕ್ಟ್ ಅಲ್ಲೇ ಸಿಗ್ತು ನಿಮಗೆ. ಅಂದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡೀವಿ. ಬಿಸ್ಲಾಗ ಟ್ರಾವೆಲ್ ಮಾಡ್ಕೊಂಡು ಬಂದು ನಮ್ಮ ಸಿದ್ಧ ಐತೆ ಮಕ್ಕೊಂಡವನಿಗೆ, ಅವನಿಗೆ ತಾಪಾಗಿ ಮಕ್ಕೊಂಡು. ಸೊ ಇನ್ನೊಂದಪ್ಪ ಅಂದ್ರೆ
ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿ ಅಲ್ಲಿ ಬಂದೀವಿ ಈಗ. ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೋದೈತಿ ಇನ್ನು ಬರಾಕ. ಅಭಯ ಆಂಜನೇಯ ಇದು ಕಾಣಾದಿಲ್ಲ ಇಲ್ಲಿ. ಒಳಗೆ ಹೋಗೋಣ, ಒಳಗೆ ಹೋಗಿ ನೋಡಿ ಸುಡಾತ ನೋಡಿ. ಹಾಂ, ಇಲ್ಲಿಂದ ಮಸ್ತ್ ಕಾಣ್ತೈತಿ. ಇದ್ದ ಅಭಯ ಆಂಜನೇಯ ದೇವಸ್ಥಾನ ಈ ಥರ ಐತಿದ. ಟೋಟಲ್ ಇಲ್ಲಿ 5 ದೇವಸ್ಥಾನ ಅದಾವ. ಒಂದು ಪಂಚಮುಖಿ, ಒಂದು ಇನ್ನೂ ಅಂದ್ರೆ ಹೆಸರು ಗೊತ್ತಿಲ್ಲ ನನಗೂ ಮುಂದೆ. ಅದನ್ನ ನೋಡೋಣ ಯಾವ್ಯಾವ ಥರ ಅದಾವ ಅಂತೇಳಿ. ಈಗ ಒಂದು ರಿಕ್ಷಾ ಮಾಡ್ಕೊಂಡು ಬಂದೀವಿ ನಾವು. ಸೊ ಇಲ್ಲಿಂದನೇ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಏನಾಗುತ್ತೆ ಅಂತೇಳಿ. ಇದಂತರೂ ನೋಡೋಕೆ ಮಸ್ತ್ ಐತಿ. ಫುಲ್ ದೊಡ್ಡ ಕಟ್ಟ್ಯಾರ ಇವ್ರು. ಪೂರ್ತಿ ಇದೇನೈತಿಲ್ಲ ಕೆಂಪು ಕಲ್ಲು, ಗೋವಾ ಸೈಡ್ ಕಲ್ಲು ಅದರಲ್ಲೇ ಕಟ್ಟ್ಯಾರ. ಪೂರ್ತಿ ಬೇಷ ದೊಡ್ಡದೈತಿ, ನೋಡೋಕೆ ಮಸ್ತ್ ಐತಿ, ಶಾಂತಿ ಐತಿ. ಹೊರಗೆ ಅಷ್ಟು ಇಲ್ಲ ಕರೆ, ಹೊರಗಿನ ಸೈಡ ಈ ಥರ ಐತಿ. ಅಂದ್ರೆ ಸ್ಪೇಸ್ ಜಾಗ ಕಡಿಮೆ ಐತಿ ಕರೆ, ಅಷ್ಟರೊಳಗೆ ಮಸ್ತ್ ಕಟ್ಟ್ಯಾರ. ಪದ್ಧತಿ ಕಟ್ಟ್ಯಾರ ಪೂರ್ತಿ ಎಲ್ಲ ಕ್ರೇನ್ ಗಿಂಗ್. ಅಂದ್ರೆ ಏನಾದ್ರು ಪೂಜೆದು ಮಾಡುವಾಗ ಇಲ್ಲಿಂದ ಮಾಡ್ತಾರಕಂತ. ಹನುಮಾನ್ ಸಣ್ಣದೊಂದು ಮೂರ್ತಿ ಐತಿ. ಇದಕ್ಕೆ ಡೈಲಿ ಇದಕ್ಕೆ ಪೂಜೆ ಮಾಡ್ತಾರೆ. ಅದು ಪೂರ್ತಿ ಅದು ಏನೈತಿಲ್ಲ ಒಂದೇ ಕಲ್ಲಿನಾಗ. ಯಾವ ಥರ ಅಂದ್ರೆ ಶ್ರವಣ ಬೆಳಗೊಳ ಐತಿಲ್ಲ ಅದನ್ನು ಆ ಥರ ಇದು ಮಾಡ್ಯಾರ ಇವರು. ಶ್ರವಣ ಬೆಳಗೊಳ ಹೆಂಗೆ ಒಂದೇ ಕಲ್ಲಿನಾಗ ಕೆತ್ತಾರಲ್ಲ ಆ ಥರ ಇದನ್ನು ಇದ್ರೊಳಗೆ ಕೆತ್ತಿ ಇದ್ರ ಮ್ಯಾಗ ಇಟ್ಟಾರ. ಇದನ್ನು ನಂಗೆ ಅನ್ಸ್ಬಿಟ್ಟಾಗ ಇದು ಒಂದೇ ಕಲ್ಲೊಳಗೆ ಐತಿದ. ಪೂರ್ತಿ ಒಂದು ಕಲ್ಲೊಳಗೆ ಕೆತ್ತಿ ಭಾರಿ ಆರ್ಕಿಟೆಕ್ಟ್ ಭಾರಿ ಮಾಡ್ಯಾರ. ಡಿಸೈನ್ ಅಂತ ಭಾರಿ ಐತಿ. ಸೊ ಇದು ಯಾವ ಥೀಮ್ ಮ್ಯಾಗ ಐತಿ ಅಂದ್ರೆ ಅಭಯ ಅಂದರೆ ಭಯ ಇಲ್ಲದ ಆಂಜನೇಯಿಂದ ಥೀಮ್ ಒಳಗೆ ಈ ಮೂರ್ತಿ ಇಟ್ಟಾರ. ಸೊ ನೋಡೋಕೆ ಮಸ್ತ್ ಐತಿ. ಇವರ ನೋಡತ್ತಾರ ಈಗ, ನಮ್ಮ ಹುಡುಗರೆಲ್ಲ ನೋಡತ್ತಾರ. ಅದೇ ಸರಿ ಈಗ ನೋಡ್ಬೇಕು. ನೆಕ್ಸ್ಟ್ ಬೇರೆ ಕಡೆ ಹೋಗೋದೈತಿ. ಈಗ ಇದ್ದ ಫಸ್ಟ್ ಇನ್ನೂ 4 ದೇವಸ್ಥಾನ ಅದಾವ. 4 ದೇವಸ್ಥಾನ ನೋಡ್ಬೇಕು. ಏನೋ ಒಂದು ಬೇಡ್ಕೋಕತ್ತಾಳ, ಒಟ್ಟು ಬೇಡ್ಕೋಕತ್ತಾಳ. ಏನಪ್ಪ ಅಂದ್ರೆ ಪಂಚಮುಖಿ ಆಂಜನೇಯಕ್ಕೆ ಬಂದೀವಿ. ಇಲ್ಲಿಂದ ಇದು ಸೆಕೆಂಡ್ ಒಂದಿದೆ. ಅಲ್ಲೇನು ಪೈಲ ಹೋಗಿದ್ವಿ, ಅದು ಅಭಯ ಆಂಜನೇಯ, ಇದು ಪಂಚಮುಖಿ ಆಂಜನೇಯ. ಇದು ಮಸ್ತ್ ಐತಿ ನೋಡಕ್ಕೆ. ಅಂದ್ರೆ ಶಾಂತ ಗುಡ್ಡದಾಗ ಐತಿ. ಹುಡುಗರೆಲ್ಲ ಬರತ್ತಾರ. ನೋಡಕ್ಕಂದ್ರೆ ಮಸ್ತ್ ಐತಿ. ತಿಂಡಿಲಿ ಐತಿ. ಬಂದಿದ್ದು ಅಂದ್ರೆ ರೊಕ್ಕ ಖರ್ಚು ಮಾಡಿ ಬಂದಿದ್ದಕ್ಕೆ ಇಲ್ಲೊಂದು ಸ್ವಲ್ಪ ಐದು ಪೀಸ್ ಐತಿ. ನೋಡಕ್ಕದು ಮಸ್ತ್ ಐತಿ, ಬರ್ಬೋದ. ವಯಸ್ಸಾಗಿರೋದಿಲ್ಲ, ವಯಸ್ಸಾದವ್ರದ್ದೇ ಬರದಾರ. ಪೇಂಟಿಂಗ್ ಹೆಂಗೆ ಮಾಡ್ಯಾರ? ಇದ್ದ ಪೇಂಟಿಂಗ್ ಮಸ್ತ್ ಮಾಡ್ಯಾರ ನೋಡಿ. ಸೊ ಎಲ್ಲ ಬರದಾರ ಅವೆಲ್ದಾವ್ ಬರಲ್ಬಾವ್ ಯಾವ ಬರ್ತಾವ. ಸೊ ನೆನ್ಕಾಯಿ ಹೇಳ್ದಂಗೆ ಪಂಚಮುಖಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ಈ ಥರ ಇಲ್ಲಿ ಬಂದು ತಾಯ್ತ ಮಾಡ್ಕೋಬೋದು. ಇದು ಮಾಡ್ಬೋದು. ಆಫ್ ಮಾಡ್ಬೇಕಾ? ಬನ್ನಿ ಅಮ್ಮ, ಮುಂದೆ ಬನ್ನಿ. ಇಲ್ಲಿಂದ ಈ ಥರ ನೋಡಿ. ಅಂದರೆ ಇಲ್ಲಿ ಈ ಸ್ಟ್ರಕ್ಚರ್ ಈ ಥರ ನೋಡ್ಬೋದು ನೀವು. ಇಲ್ಲೇನೈತಿಲ್ಲ, ಇಲ್ಲಿ ಈ ಥರ ಒಂದು ಕಲ್ ಮ್ಯಾಗ ಒಂದು ಅಥವಾ ಈ ಥರ ಏನು ಇಟ್ಟಾರಲ್ಲ, ಇದು ಪೂರ್ತಿ ಅಂದ್ರೆ ಅಲ್ಲೊಂದು ಇದೊಂದು ಕಲ್ಲ, ಆ ಕಲ್ಲೊಂದು, ಈ ಕಲ್ ಮ್ಯಾಗ ಪೂರ್ತಿ ಇದನ್ನ ನಿಂತೈತಿ, ಪೂರ್ತಿ ಕಲ್ಲು ನಿಂತೈತಿ. ಸೊ ಬೆಂಕಿ ಅನ್ಬೋದು. ಮಸ್ತ್ ಈ ಥರ ಅಂದ್ರೆ ಒಂದು ಮಿರಾಕಲ್ ಥರ ನಿಂತೈತಿ ಇದು. ಅಲ್ಲಿ ದರ್ಶನದ ವಿಡಿಯೋ ಪಕ್ಕ ಮಾಡಕ್ಕೆ ಬಿಡಲಿಲ್ಲ ಅವರು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗೇನಪ್ಪ ಅಂದ್ರೆ ಇಲ್ಲಿಂದ ಗುಡಿ ಮುಗೈತಿ. ಈಗ ಅದು ಆಂಜನೇಯ ದೇವಸ್ಥಾನ ಗರ್ಭಗುಡಿ ಮುಗಿದ. ಇಲ್ಲಿ ಒಂದು ಮ್ಯಾಗ ಒಂದು ಅದೇನು ಕಲ್ಲು ಕಾಣತ್ತವಲ್ಲ ನಿಮಗೆ ಗುಡ್ಡ, ಅಲ್ಲಿ ಹೊಂಟೇವಿ ನಾವೈತಿ. ಸೊ ಕಾಣತ್ತಾವಿಲ್ಲ, ಹಾಂ ಅಲ್ಲಿನ ಕಾಣತ್ತಾವಲ್ಲ, ಅಲ್ಲಿ ಹೊಂಟೇವಿ ಎಲ್ಲ ಸೇರಿ. ಏನಪ್ಪ ಅಂದ್ರೆ ಪಂಚಮುಖ ಹನುಮಾನ್ ಅಂದ್ರೆ ಏನಂತಪ್ಪ ಅಂದ್ರೆ ಅದ್ರದ್ದು ಅರ್ಥ ಏನಂದ್ರೆ ಇಲ್ಲಿ ಒಬ್ಬರ 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಆ ತಪಸ್ಸಿಗೆ ಒಲದ ಹನುಮಾನ 5 ಮುಖಗಳ ಒಳಗೆ ಇಲ್ಲಿ ಅಂದರೆ ಪ್ರತ್ಯಕ್ಷವಾಗ್ತಾನೆ. ಸುರ್ತಿ ನನಗೆಲ್ಲ ಇದು ಗೊತ್ತಿಲ್ಲ. ಸೊ ಈ ಥರ 5 ಮುಖಗಳೊಳಗೆ ಸೆಂಟ್ರ್ ಒಳಗೆ ಹನುಮಾನ ಕೈಲೊಂದು ಗದ ಎಂದು ಬಾಲದೆಲ್ಲ ತೊಗೊಂಡು ಇಲ್ಲಿ ಪ್ರತ್ಯಕ್ಷ ಹಾಕಾರ. ಅದಕ್ಕೆ ಇದನ್ನು ಪಂಚಮುಖ ಹನುಮಾನ್ ಅಂತಾರೆ. ಸೊ ಇದೇನಪ್ಪ ಅಂದ್ರೆ ಈ ಥರ ಪಂಚಮುಖಿ ದೇವಸ್ಥಾನ ಮುಂದ್ಗಡೆ ಇರೋದ ಒಂದು ಇಲ್ಲಿ ಒಂದು ದೇವಸ್ಥಾನ ಐತಿ. ಬಟ್ ಇದನ್ನು ಇಲ್ಲಿ ನೋಡಕ್ಕೆ ಏನಪ್ಪ ಅಂದರೆ ಸ್ಪೆಷಲ್ ಅಂದ್ರೆ ಇದು ನೋಡು, ಇವೇನು ಸ್ಟ್ರಕ್ಚರ್ ನೋಡತ್ತಿರಲ್ಲ ಕಲ್ಲಿಂದ, ಅವು ಒಂದ್ರ ಮ್ಯಾಗ ಒಂದು ನಿಂತಾವ. ಅಂದ್ರೂ ಕೆಳಗೆ ಸ್ಲೈಡ್ ಆಗತ್ತಿಲ್ಲ. ನಿಮ್ಮ ಮಳೆಗಾಗಲಿ ಇಲ್ಲಿ ಅಲ್ಲಿ ತನಕನೂ ಅದ್ರ ಮ್ಯಾಗ ಒಂದು ನಿಂತಾವ. ಪೂರ್ತಿ ಅಲ್ಲಿ ನೋಡೋದು ಟಾಪ್ ಏನೈತಿ ಅದ ಪೂರ್ತಿ ಫ್ಲ್ಯಾಟ್ ಐತಿ, ಅದ್ರ ಮ್ಯಾಗ ಒಂದು ನಿಂತೈತಿ. ಸೊ ಅದ ಇಲ್ಲಿ ಬಂದ ಸ್ಪೆಷಲ್.
ಅಲ್ಲಿದ್ದು ಏನು ತೋರಿಸಿಲ್ಲ ನಿಮಗೆ. ಆ ಥರ ಇಲ್ಲೊಂದು ಅಂದರೆ ಇದು ಹೆಂಗೆ ನಿಲ್ಸ್ಯಾರ ಅಂತ ನಮಗೆ ಗೊತ್ತಿಲ್ಲ. ಇದು ಅವ್ರಿಗೆ ಕೇಳಬೇಕು. ನಿಮಗೆ ಏನಾದರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಲ್ಲ ಆ ಕಲ್ಲು ಮ್ಯಾಗ ಒಂದು ಕಲ್ಲು ನಿಂದಿಸ್ಯಾರ. ಅಲ್ಲಿದ್ರ ಮ್ಯಾಗ ಅಷ್ಟು ದೊಡ್ಡದ ಮ್ಯಾಗ ಹೆಂಗೆ ನಿಂದಿಸ್ಯಾರ ಅದ ಗೊತ್ತಿಲ್ಲ ನಮಗೆ. ಇಲ್ಲಿ ಯಾರು ಇದ್ರಂದ್ರೆ ಅಥವಾ ನೀವು ಇಲ್ಲೇವ್ರು ಇದ್ರಂದ್ರೆ ಏನು ಇಲ್ಲಿ ಮಂತ್ರಾಲಯ ಐತ್ಲ ಇಲ್ಲಿ ಪೈಲ ಬಂದು ಹೋಗಿದ್ರೆ ನಿಮ್ಗೆ ಗೊತ್ತಿತ್ತು ಅಂದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಖಾಲಿ ಐತಿ, ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಇದು ನಮಗೆ ಅಜಾಬ್ ಅನ್ಸಿದ್ದು. ಅಲ್ಲೆರಡು ಮಂಗೆಗಳು ಅದಾವ. ಇದು ಹೆಂಗೆ ನಿಂದಿಸ್ಯಾರ ಏನು ಇದನ್ನು ಗೊತ್ತಿಲ್ಲ. ಈಗೇನಪ್ಪ ಅಂದ್ರೆ ಇಲ್ಲಿ ಮ್ಯಾಗ ಹೋಲಾಕ ಬರತ್ತೆ ನೋಡಕ್ಕೆ ಬಂದೀವಿ ನಾವು. ಈಗ ಮ್ಯಾಗ ಅಂದ್ರೆ ಅಲ್ಲಿ ಏನು ಪುಷ್ಪಕ ವಿಮಾನ ಐತ್ಲ ಇದ್ರ ಮ್ಯಾಗ, ಬಟ್ ಹೋಗಕ್ಕೆ ಬರಂಗಿಲ್ಲ. ಬಂದೀವಿ ಇಲ್ಲಿ ಬಿಸಿಲಿಗೆ ನಾಯಿ ಇದೆಲ್ಲ ಒಂಥರ ಆಗ್ಬಿಟ್ಟಾವ. ಇದೇನಪ್ಪ ಅಂದ್ರೆ ಇದೇನು ನೋಡಿದ್ರಲ್ಲ ನೀವು ಏನಾದರೂ ಮನಸ್ಸಿನಾಗ ಏನಾದ್ರು ಬೇಡ್ಕೊಂಡು ಹೋದ್ರೆ ಹಿಂಗೆ ಕಟ್ಟಿ ಹೋದ್ರೆ ಅದು ಈಡೇರ್ತೈತೆ ಅಂತೇಳಿ ನಂಬಿಕೆ ಇಲ್ಲಿ ಬರೋರು ನಂಬಿಕೆ. ಸೊ ಅದಕ್ಕೆ ಈ ಥರ ಬರ್ದಿದೆ. ಇಲ್ಲೇನಿಲ್ಲ ಈ ಕಟ್ಟ್ಯಾರ ನೋಡಿ. ಇಲ್ಲ ಬಣ್ಣ ಭಾರಿ ಕಟ್ಟ್ಯಾನ ಅಂದ್ರೆ ನೋಡ್ಬೋದು. ಇಲ್ಲಿ ಬಿದ್ರನ ಆ ದೇವ್ರಿಗೆ ಗೊತ್ತಾಗಿರ್ಬಾರ್ದು ಕಟ್ಟ್ಯಾನೋ ಅಥವಾ ಬಿದ್ದೈತು ಅಂತೇಳಿ ಗೊತ್ತಾಗಿರ್ಬಾರ್ದು. ಆ ಥರ ಕಟ್ಟ್ಯಾರ. ಸೊ ಇಲ್ಲಿ ತೋರಿಸ್ತೀನಿ ನೋಡ್ರಿ ಓಂಕಾರ್ದು. ಸೊ ಇಲ್ಲ ಅದಾವ ಕರೆ ಅಲ್ಲಿ ಹೋಗಕ್ಕೆ ಆಗತ್ತಿಲ್ಲ ನಮ್ಗೆ, ಎಕ್ಸ್ಪ್ಲೋರ್ ಮಾಡೋಕೆ ಆಗತ್ತಿಲ್ಲ. ಯಾಕಂದ್ರೆ ಇಲ್ಲಿ ಅವ್ರ ಅಲೋ ಮಾಡಂಗಿಲ್ಲ. ಮತ್ತು ಸ್ವಚ್ಛನೂ ಇಲ್ಲ. ಇಷ್ಟೇನೈತಿಲ್ಲ ಇಷ್ಟ ನೋಡತ್ತೀವಿ. ಮತ್ತು ಇನ್ನೂ 3 ಉಳ್ದಾವೆ. ಈಗ 2 ಅದು ಇನ್ನೂ 3 ಇದಾವೆ. ಸೊ ಹಂಗೆ ನಾವು ವಿಡಿಯೋ ನೋಡೋಕೋತೀರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಹೇಳೋದು ನೀವು ಒಂದು ಮಾಡು ಕಮೆಂಟಿಂದ ನಂದು ವಿಡಿಯೋ ಮತ್ತೊಬ್ಬರಿಗೆ ಇತ್ಲೆ ಆ್ಯಕ್ಟಿವ್ ಆಗುತ್ತೆ, ಅವ್ರಿಗೆ ಇತ್ಲೆ ರೀಚ್ ಆಗುತ್ತೆ. ಸೊ ಅದಕ್ಕೆ ವಿಡಿಯೋ ಮಾಡೋದು ನೋಡಿ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಬಾಟ್ಲಿನ ಕುಡಿತಿದ್ದ ಹೌದವಲ್ಲಿ ಮೊದಲು ಇಲ್ಲ ಕುಡ್ಲಾಯ್ತು. ಆ ಕುಡ್ಲಕ್ಕೆ ಟ್ರೈ ಮಾಡಲ್ಲ. ಕುಡಿಯಾಕ ಬರಲ್ಲ ಹಂಗಲ್ಲಿ ಎಲ್ಲ 90 ಹೊಡೆದಾಗ ಗಿರಿಗಿತ್ತ. ಅದ್ರ ಮುಂದೆ ಹೋಗಿ ವಿಡಿಯೋ ಮಾಡೋಕೆ ಆಗತ್ತಿಲ್ಲ. ನನಗೆ ಅಂಜಿಗೆ ಬರಲಾಯ್ತು. ಹಂಗೆ ನೋಡೋದಲ್ಲ ಇವನೇ ಯಾನ್ ಡೇಂಜರ್ ಐತೆ ಇದ. ಸೊ ಇದ ಮುಗಿತು. ಇಲ್ಲಿಗೆ ಪಂಚಮುಖಿ ಎಕ್ಸ್ಪ್ಲೋರೇಷನ್ ಮುಗಿತಾ. ಇನ್ಮ್ಯಾಗಿಂದ ನೆಕ್ಸ್ಟ್ 3rd ಡೆಸ್ಟಿನೇಷನ್. ಅಲ್ಲಿಂದ 3rd 4th 5th ಇವತ್ತಿಗೆ 5 ಅದಾವ. 5 ಮುಗಿಸಿದ್ರೆ ಆಯ್ತು. ಅದಾದ್ಮೇಲೆ ನಮ್ಮೂರಿಗೆ ನಾವು ಹೋಗ್ತೀವಿ, ನಿಮ್ಮೂರಿಗೆ ನೀವು ಹೋಗ್ರಿ. ಸೊ ಫೈನಲಿ ಬಂದೀವಿ. ಈಗ ಏನಪ್ಪ ಅಂದ್ರೆ 4th ಪ್ಲೇಸ್ ಇದೆ. 4th ಪ್ಲೇಸಿಗೆ ಬಂದೀವಿ. ಇಲ್ಲಿಂದ ಅಲ್ಲಿ ಏನು ನೋಡಿದಿರಲ್ಲ ಅದು 2nd ಮತ್ತು 3rd. ಇದು ನಾವು ನೋಡೋದು 4th ಪ್ಲೇಸ್. ಸೊ ಈಗೇನಪ್ಪ ಅಂದ್ರೆ ಲಾಸ್ಟ್ ಪ್ಲೇಸ್ ಇದೆ. 4th 5th ಇದೆ ಪ್ಲೇಸ್. ಇಲ್ಲಿ ಬಂದೀವೇನೋ ಏನು ಮ್ಯಾಗಿಂದ ಗಣೇಶ ಮತ್ತು ಬಿಚ್ಚಾಲಿ ಅಂತ. ಬಿಚ್ಚಾಲಿ ಅಂದರೆ ಇದು ರಾಯಚೂರು ಡಿಸ್ಟಿಕ್ ಒಳಗೆ ಬರುತ್ತಿದೆ. ಅಂದರೆ ಆಂಧ್ರ ಮತ್ತು ರಾಯಚೂರು ಸೆಂಟ್ರ್ ಒಳಗೆ ಇರೋದಿದೆ. ಅಲ್ಲಿ ಈಗ ಹೋಗುವಾಗ ಒಂದು ಬ್ರಿಡ್ಜ್ ತೋರಿಸ್ತೀನಿ. ಆ ಬ್ರಿಡ್ಜ್ ಆ ಕಡೆ ಆಂಧ್ರ ಪ್ರದೇಶ, ಈ ಕಡೆ ಇಲ್ಲ ಕರ್ನಾಟಕ. ಸೊ ಆ ಥರ ಸೆಂಟ್ರ್ ಒಳಗೆ ಐತದ. ಇಲ್ಲಿ ಹಲವಾರು ದೇವಸ್ಥಾನಗಳದಾವೆ. ಇಲ್ಲಿ ನೋಡ್ಬೋದು ಈ ಥರ. ಇದು ಹೆಸರು ಗೊತ್ತಿಲ್ಲ. ಅದೇ ಬಿಚ್ಚಾಲಮ್ಮ ದೇವಸ್ಥಾನ ಕರೆಕ್ಟ್. ಇದು ಹೆಸರು ಇಲ್ಲಿ ಒಂದು ದೇವಿ ಅದಾಳ. ಆ ದೇವಿ ಹೆಸರ ಬಿಚ್ಚಾಲಮ್ಮ. ಸರಿ ನಡ್ಯಾಕ್ರು ಈ ಕಡೆ ಹೋಗ್ಬೇಕಲ್ಲ. ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಲಾಸ್ಟ್ ದೇವಸ್ಥಾನ ಇದೆ. ಇವತ್ತಿಂದ ಲಾಸ್ಟ್ ಡೇ ದೇವಸ್ಥಾನ ಇದೆ. ಸೊ ಇವತ್ತಿಂದ ಇಲ್ಲಿಂದ ಇವತ್ತು ನೈಟ್ ನಮ್ಮ ಊರ ಕಡೆ ಹೋಗೋದೈತಿ. ಇವತ್ತು ಯಾವುದೇ ಇಲ್ಲಿ ಅಂದ್ರೆ ಇದೊಂದು ಚಲೋ ಅನ್ಸಿತ್ತು ಬಿಡ. ಮಂತ್ರಾಲಯ ಒಂದು ಚಲೋ ಇತ್ತು. ಬಟ್ ಇಲ್ಲಿ ಏನೈತಿಲ್ಲ ಇದೊಂದು ಈ ಥರ ಡಿಸೈನ್ ಒಂದು ನನಗೆ ಚಲೋ ಅನ್ಸೈತಿ. ಈ ಥರ ಏನು ಕೆತ್ತನೆ ಮಾಡ್ಯಾರಲ್ಲ ಇವ್ರೆ. ಇದೇನು ಇವತ್ತಿಂದ ಏನು ತಿರುಗಾಡೈತಿ 5 ದೇವಸ್ಥಾನದೊಳಗೆ ಇದೊಂದು ಮಸ್ತ್ ಅನಿಸುತ್ತೆ. ಪೂರ್ತಿ 4 ಸೈಡ್ ಈ ಥರ ಕಂಬಗಳನ್ನ ಕೆತ್ತನೆ ಮಾಡ್ಯಾರ. ಫುಲ್ ಮಸ್ತ್. ಸೊ ಒಳಗೆಲ್ಲ ಈ ಥರ ಐತಿ. ಒಂದೇ ಕಲ್ಲೊಳಗೆ ಇದು ಪೂರ್ತಿ ಕಂಬ ಕೆತ್ತನೆ ಮಾಡ್ಯಾರ. ಫುಲ್ ದೇವಸ್ಥಾನ. ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ, ಬಿಚ್ಚಾಲಮ್ಮ ಅದಾರ. ಮತ್ತು ಒಳಗೆ ಮತ್ತು ಇನ್ನೂ ಬೇರೆ ಬೇರೆ ದೇವಿಗಳು ಅದಾರ, ನೀವು ನೋಡ್ಬೋದು. ಸೊ ಏನಪ್ಪ ಅಂದ್ರೆ ನಾವು ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಬಂದು ಎಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿದಂಗೆ ಆಗೈತಿ. ಇದು ಲಾಸ್ಟ್ ಪ್ಲೇಸ್ ಐತಿ.
ನಿಮಗೆ ಇನ್ನೂ ಏನಾದರೂ ಕವರ್ ಮಾಡೋದಿತ್ತಂದ್ರೆ ನಿಮ್ಗೆ ಏನಾದ್ರು ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾವು ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಕವರ್ ಮಾಡ್ತೀವಿ. ಈ ಸಲ ಇದಷ್ಟು ಕವರ್ ಮಾಡಿರಿ. ಇದೆಲ್ಲ ಒಳಗೆಲ್ಲ ಪ್ರಿಂಟ್ ತೆಗ್ದಾರ, ಸಿಸ್ಟಮೆಟಿಕ್ ಮಾಡ್ಯಾರ. ಏನೇ ಮಾಡಿದ್ರೆ ಸಿಸ್ಟಮೆಟಿಕ್ ಮಾಡ್ಯಾರ ಇಲ್ಲಿ. ಅಂದ್ರೆ ಏನಪ್ಪ ಅಂದ್ರೆ ಬಿಚ್ಚಲಮ್ಮ ಅಂತಂದ್ರೆ ಇನ್ನೊಂದು ಹೆಸರು ಏನಂದ್ರೆ ಸ್ನೇಕ್ ಅದು. ಸ್ನೇಕ್ ಅಂದ್ರೆ ಹಾವಿನ ಹೆಸರು ಇನ್ನೊಂದು ಬಿಚ್ಚಲಮ್ಮ. ಅಂದ್ರೆ ಅವ್ರು ದೊಡ್ಡಕ್ಕೆ ತಗೊಂಡ ಕೂತಾವಳಕಿ, ದೊಡ್ಡಕ್ಕೆ ಹೆಂಗೆ ಕೂತಾವಳ ಆಕಿ ರಗಡಾಗೈತಿ ಈಗ ಗೊತ್ತು. ನಾನು ಬಿಟ್ಬಿಟ್ರೆ ಸಾಕು ಮನ್ಯಾಗ ಮಕ್ಕೋತಾರ ಆಕಿ. ಹಾಂ ಜೋರ್ಸಿ ಹೇಳ ಯಾವ್ದು ಟೆಂಪಲ್ ಏನಪ್ಪ ಅಂದ್ರೆ ಮೊದಲ ಈ ಥರ ಇದ್ದಿದ್ದ ಟೆಂಪಲ್ನ ಈ ಥರ ಅಂದ್ರೆ ಈ ಸಿಸ್ಟಮೆಟಿಗೆ ಕಟ್ಟಾರ. ಇದೇನೈತಲ್ಲ ಬಿಚ್ಚಾಲಮ್ಮ ದೇವಸ್ಥಾನ ವಿಶೇಷ ಏನಪ್ಪ ಅಂದ್ರೆ ಈ ದೇವಸ್ಥಾನದ ಕಟ್ಟಡವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಾರ. ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಹೆಂಗೆ ಕಟ್ಟಾರ ಅದ ಗೊತ್ತಿಲ್ಲ, ನಮ್ಗೆ ಕೇಳಬೇಕು ಸರ್. ಇದು ದೇವ್ರಂದ್ರೆ ಇದಕ್ಕೆ ಗುಡಿ ಹೆಂಗೆ ಕಟ್ಟಾರ? ಇದನ್ನು ಬಾಳೆಹಣ್ಣೆ ಗುಡಿ ಅಂದರೆ ಬೆಲ್ಲ ಮತ್ತು ಬಾಳೆಹಣ್ಣೆ ಕಟ್ಟಿದ್ದಾರೆ. ಅಂದ್ರೆ ಈಗ ಅಲ್ಲೇನು ಮೂರು ಮೂರ್ತಿ ಇದಾವ್ರಲ್ಲ. ಹಾಂ, ಮಧ್ಯದಲ್ಲಿ ಈಶ್ವರ, ಆ ಕಡೆ ಶೇಷದೇವರು. ಹಾಂ, ಮೊದಲು ಆ ಥರ ಇತ್ತು ರೀ. ಹಾಂ, ಹೊಸ ಮಾಡಿದ್ರೆ 1 ವರ್ಷ ಆಯ್ತು. ಏನಪ್ಪ ಅಂದ್ರೆ ಈ ಸೈಡ್ ಫಸ್ಟ್ ಇದ್ದಿದ್ದ ಬಿಚ್ಚಲಮ್ಮ, ಈಶ್ವರ, ಶೇಷನಾಗ. ಸೊ 3 ದೇವರು ಅದರಲ್ಲಿ. ಅವು ಮೊದಲ ಈ ಥರ ಇತ್ತಂತ. ಈ ಸಲ 1 ಇಯರ್ ಆಯ್ತಂತ ಇದು ಗುಡಿ ಓಪನ್ ಆಗಿ 1 ಇಯರ್ ಆಯ್ತಾ. ಈ ಥರ ಅಂದ್ರೆ ಗುಡಿ ಮಸ್ತ್ ಕಟ್ಟ್ಯಾರ, ಎಲ್ಲ ಭಾರಿ ಕಟ್ಟ್ಯಾರ. ಇದೇನೈತಲ್ಲ ಗುಡಿ ಈ ಥರ ಮೊದಲು ಓಲ್ಡ್ ಇತ್ತಂತ. ಇದು ಎಲ್ಲ ಅನುದಾನ ಕೊಟ್ಟು ಈ ಥರ ಮಸ್ತ್ ಕಟ್ಟ್ಯಾರ ಇದನ್ನು. ಇನ್ನೊಂದೇನಪ್ಪ ಅಂದ್ರೆ ಇಂಡಿಯಾದಾಗ ನೀವು ನೋಡಿದ್ರೆ ಹೈಯೆಸ್ಟ್ ಅಂದರೆ ಬಿಗ್ಗೆಸ್ಟ್ ಬಿಸ್ನೆಸ್ ಅಂದ್ರೆ ರಿಲಿಜನ್. ನನಗೆ ಅನಿಸೋ ಪ್ರಕಾರ ರಿಲಿಜನ್ ಅನಿಸೈತಿ. ನಿಮಗೇನು ಅನಿಸ್ತೈತಿ ಅಂತ ಕಮೆಂಟ್ ಮಾಡಿರಿ. ಯಾಕಂದ್ರೆ ಎಲ್ಲೇ ಹೋಗ್ರು ನೀವು ಹುಂಡಿ ಈ ಥರ ಅಂದರೆ ಇರಬೇಕು. ಬಟ್ ಒಂದೊಂದು ಕಡೆ ಹೆಂಗೆ ಇರ್ತೈತಿ, ನೀವು ಕೊಡಬೇಕಾಗತ್ತೆ ಅಲ್ಲಿ ಪಾಸ್ ಅದು, ಅಥವಾ ನೀವು ಮಾಡಬೇಕಾಗತ್ತೆ. ಅದ್ರ ಸಲುವಾಗಿ ಅದು ಒಂಥರ ಬಿಸ್ನೆಸ್ ಥರ ಕನ್ವರ್ಟ್ ಆದಂಗೆ ಆಗುತ್ತದೆ. ಎಲ್ಲರೂ ಅವ್ರಿಗೀಗ ಅಂದ್ರೆ ತೆಗಿಬಾರ್ದು ಅದನ್ನೆಲ್ಲ ಕರೆ. ಬಟ್ ನಿಮ್ಗೆ ಅಂದ್ರೆ ಸೂಕ್ಷ್ಮವಾಗಿ ಹೇಳ್ತೀನಿ, ಅದೊಂದು ಆ ಥರ ಬಿಸ್ನೆಸ್ ಥರನೂ ನನಗೆ ಅನಿಸ್ತೈತಿ. ಅದಕ್ಕೆ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ನೋಡೋಣ, ಇದೊಂದು ಟೆಂಪಲ್ ಮುಗಿಸಿ ಆಮ್ಯಾಗ ನಮ್ದು ರೂಮ್ ಕಡೆ ಹೋಗೋಣ. ರೂಮ್ ಕಡೆ ಹೋಗಿ ಮತ್ತು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಾಗ ಒಂದು ಸ್ವಲ್ಪ ನೋಡೋಣ ಏನಾರು ತೊಗೊಳೋದೈತಿ. ಮನೆಗೆ ತೊಗೊಂಡು ನಮ್ಮ ಊರ ಕಡೆ ಹೋಗೋಣ. ಬಿಚ್ಚಾಲಮ್ಮ ದೇವಸ್ಥಾನ ಗೋಶಾಲೆಗೆ ಈ ಥರ. ಯಾರು ಒಮ್ಮೆ ಹೋದಿರಲ್ಲ ಹಿಂಗೆ बाबू भाई ऐसा डायरेक्ट बाबू तेरा तो गेम बजाना पड़ेगा. ಇಲ್ಲೇ ಬಿಚ್ಚಾಲಮ್ಮ ದೇವಸ್ಥಾನ ಮುಂದ್ಗಡೆ ಒಂದಿರೋದು ಮತ್ತೊಂದಿದು. ಸೊ ಇದೇನಪ್ಪ ಅಂದ್ರೆ ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಘವೇಂದ್ರ ಅವರ ಮನೆ ಇದು. ಸ್ವಾಮೀಜಿಯವರ ಏನಪ್ಪ ಅಂದ್ರೆ ಇಲ್ಲಿ ರಾಯರು ಮಕ್ಕೋತಿದ್ರಂತ. ಅವ್ರದ್ದು ಇದು ವಿಶ್ರಾಂತಿ ಸ್ಥಳ ಇದೆ. ಇಲ್ಲೇನಿಲ್ಲ ಪೂರ್ತಿ ಇದನ್ನು ಅದನ್ನ ಹಂಗೆ ಬಿಟ್ಟಾರ ಅವರು. ಮೊದಲೇ ಇದ್ದಾರಂತ 13 ವರ್ಷಗಳ ಕಾಲ. ಈ ಕಡೆದೇನು ನಿಮಗಿಲ್ಲ ವಿಠಲ್ ಅಂತ ಮೂರ್ತಿ ತೋರಿಸಿದ್ನಲ್ಲ, ಅವ್ರನ್ನ ಇಲ್ಲೇ ಉದ್ಭವವಾಗಿ ಅವ್ರನ್ನ 13 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದ್ರಂತ. ಅವ್ರನ್ನ ಪೂಜಿಸಿ ಇಲ್ಲೇ 13 ವರ್ಷಗಳ ಕಾಲ ನೆಲೆಸಿದ್ದರಂತ ರಾಘವೇಂದ್ರ ಸ್ವಾಮಿಗಳು. ಇದಾಗಿತ್ತು ಇವತ್ತಿನ ಬ್ಲಾಗ್ನಾಗ. ಇನ್ನು ನಾವು ರೂಮ್ ಹೊಂಟಿವಿ. ಇವತ್ತಿನ ಬ್ಲಾಗ್ ಎಂಡ್ ಆಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ಬ್ಲಾಗ್ ಹೋಗೋದು ಸಾಯಂಕಾಲ ಇಲ್ಲ ಅದ ನೆಕ್ಸ್ಟ್ ಪಾರ್ಟ್ನಾಗ. ಅಂದ್ರೆ ಇದು ಏನಪ್ಪ ಅಂದ್ರೆ ಇನ್ನೂ ಬ್ಲಾಗ್ ಐತಿ, ಅದನ್ನ ನೆಕ್ಸ್ಟ್ ಥರ್ಡ್ ಪಾರ್ಟ್ ಹಾಕ್ತೀನಿ. ಯಾಕಂದ್ರೆ ಇವತ್ತಿನ ಜಾಸ್ತಿ ಆಗೈತಿ, ಇದು 18 ನಿಮಿಷ ಮ್ಯಾಗ ಆಗೈತಿ ಇವತ್ತು. ಸೊ ಅದ್ರ ಸಲುವಾಗಿ ನೆಕ್ಸ್ಟ್ ಪಾರ್ಟ್ನಾಗ ಹಾಕ್ತೀನಿ ಅದನ್ನ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ನೆಕ್ಸ್ಟ್ ಪಾರ್ಟ್ ಬಿಡ್ತೀನಿ. ಅದನ್ನ ನೋಡಿದ್ ಮರ್ಯಾಕೆ ಹೋಗ್ಬಿಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.